ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಎಲ್ಲರಿಗೂ ತಿಳಿದಿರುವ ಹಾಗೆ ಈ ತಿಂಗಳ ಕೊನೆಗೆ ನಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀ ದಯಾನಂದ ಸರ್ ಅವರು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಹಾರೈಸುವಂತಹ ಈ ಸುಸಂದರ್ಭದಲ್ಲಿ ಅವರೊಂದಿಗಿನ ಒಂದಷ್ಟು ಒಡನಾಟಗಳನ್ನು ನೆನೆಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲಕ್ಷ್ಮೀಪುರ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನ್ನಡ ಉಪನ್ಯಾಸಕ ತುಳಸಿರಾಮ್ ಶೆಟ್ಟಿ. ಸರ್ ಅವರು ಮೊದಲಿಗೆ ಪ್ರಾಂಶುಪಾಲರಾಗಿ ಆಯ್ಕೆಯಾಗಿ ಸ್ಥಳ ನಿಯುಕ್ತಿಗೊಂಡಿದ್ದು ನಮ್ಮ ಕಾಲೇಜಿನಲ್ಲಿಯೇ. ಪ್ರಾಂಶುಪಾಲರಾಗಿ ಅವರು ಬಂದಂಥ ದಿನಗಳಿಂದ ಸುಮಾರು ಪ್ರಯೋಗಗಳನ್ನು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಹೋದರು. ಪ್ರಯೋಗಗಳು ಅಂತಂದರೆ ಫಿಸಿಕ್ಸು ಆ ಥರದ್ದು ಯಾವುದೋ ಬೇರೆ ಥರದ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಯೋಗಗಳಲ್ಲ. ಒಂದು ಕಾಲೇಜನ್ನು ಅವನತಿಯ ಅಂಚಿಗೆ ತಲುಪಿದಂಥ ಕಾಲೇಜನ್ನು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನತಕ್ಕಂಥ ಪ್ರಯೋಗಗಳನ್ನು ಮಾಡ್ತಾ ಹೋದರು. ಆ ಎಲ್ಲ ಪ್ರಯೋಗಗಳ ಹಿಂದೆ ಇದ್ದಂತಹ ಮನಸ್ಥಿತಿ ಏನಪ್ಪ ಅಂತಂದರೆ ಎಲ್ಲರನ್ನೂ ಒಳಗೊಂಡಿತ್ತು. ಎಲ್ಲರನ್ನೂ ಒಳಗೊಂಡು ಪ್ರೀತಿಯ ಭಾಷೆ ಮೂಲಕ ಸಹೋದ್ಯೋಗಿಗಳನ್ನು, ವಿದ್ಯಾರ್ಥಿಗಳನ್ನು, ಜೊತೆಗೆ ಊರಿನ ಮುಖಂಡರುಗಳನ್ನು ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ಬಳಸಿಕೊಂಡು ಒಂದು ಸರ್ಕಾರಿ ಕಾಲೇಜನ್ನು ಯಾವ ಮಟ್ಟಕ್ಕೆ ಎತ್ತರಕ್ಕೆ ಕೊಂಡೊಯ್ಬೋದು ಅನ್ನೋದಕ್ಕೆ ದಯಾನಂದ ಸರ್ ಅವರು ನಮ್ಮ ಲಕ್ಷ್ಮೀಪುರ ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದೇ ಒಂದು ಉದಾಹರಣೆ. ಲಕ್ಷ್ಮೀಪುರ ಅಂತಲೇ ಅಲ್ಲ, ಅವರು ಯಾವುದೇ ಕಾಲೇಜಿಗೆ ಹೋದರೂ ಕೂಡ ಆ ಕಾಲೇಜಿನ ಒಂದು ಹೆಸರು ಸುತ್ತಮುತ್ತಲ ಎಲ್ಲ ಕಡೆಗೂ ಕೂಡ ವ್ಯಾಪಿಸುತ್ತೆ. ಅಂತಹ ಪ್ರಭಾವಶಾಲಿ ಪ್ರಾಂಶುಪಾಲ ವ್ಯಕ್ತಿತ್ವ ಶ್ರೀ ದಯಾನಂದ ಸರ್ ಅವರದು. ದಯಾನಂದ ಸರ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳು ಶೈಕ್ಷಣಿಕವಾಗಿ ಮತ್ತು ಅವರು ಕಾಲೇಜಿನಲ್ಲಿ ತಂದಂತಹ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಆದರೆ ನಾನು ಒಂದು ವಿಷಯದ ಬಗ್ಗೆ ಕೇಂದ್ರೀಕರಿಸಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಒಂದು ಶಾಲೆ, ಸರ್ಕಾರಿ ಶಾಲೆ ಅಥವಾ ಕಾಲೇಜಿನ ಒಂದು ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕೇವಲ ಶಾಲೆ, ಕಾಲೇಜು, ಸರ್ಕಾರವಷ್ಟೇ ಶ್ರಮ ಬಿದ್ದರೆ ಸಾಲದು. ಅದರೊಳಗೆ ಸಮಾಜವೂ ಕೂಡ ಪಾಲ್ಗೊಳ್ಳಬೇಕಾಗ್ತದೆ. ಸಮಾಜದ ಒಂದು ಪಾಲ್ಗೊಳ್ಳುವಿಕೆ ಇದ್ರೇ ಅಂತಹ ಶಾಲೆ, ಕಾಲೇಜು ಪ್ರಗತಿ ಪಥದತ್ತ ಸಾಗೋದಕ್ಕೆ ಕಾರಣ ಆಗ್ತದೆ. ಆ ಸಮಾಜದ ಒಳಗೊಳ್ಳುವಿಕೆ ಅಂತಂದರೆ ಅರ್ಥ, ಸರ್ಕಾರಿ ಶಾಲಾ ಕಾಲೇಜುಗಳು ಬಹಳ ಮುಖ್ಯವಾಗಿ ಒಂದು ಸೀಮಿತ ಸಂಪನ್ಮೂಲಗಳ ನೆಲೆಯಲ್ಲಿ ನಡೀತಾ ಹೋಗ್ತವೆ. ತ್ವರಿತವಾದಂತಹ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೊಡುವಂಥ ದಾನಿಗಳನ್ನು ಗುರುತಿಸಿ ಅವರಿಂದ ಕಾಲೇಜಿನ ಅಭಿವೃದ್ಧಿಗೆ ಹೆಚ್ಚೆಚ್ಚು ನಾವು ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ನಿಲ್ಲಬಹುದು. ಆದರೆ ಕೊಡುವಂಥವರು ಹೇಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಅವರು ಕೊಡುವಂತಹ ಮನಸ್ಥಿತಿಯ ಹಿಂದೆ ಎಂಥ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥವರು ದಯಾನಂದ ಸರ್ ಅವರು. ಅವ್ರು ಹೇಳೋರು ಏನಪ್ಪ ಅಂತಂದರೆ, ಕೊಡೋಕ್ಕೆ ಸಾಕಷ್ಟು ಜನ ಇದ್ದಾರೆ ಸರ್, ಆದರೆ ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ. ಅದೇ ರೀತಿಯಲ್ಲೇ ಊರಿನಲ್ಲಿರ್ತಕ್ಕಂಥ ಪ್ರಮುಖರನ್ನು, ಯಾರು ಕಾಲೇಜಿನ ಅಭಿವೃದ್ಧಿಗೆ ಮನಸ್ಸಿಟ್ಟು ಮುಂದೆ ಬರ್ತಾರೋ ಅಂತಹ ಮಹನೀಯರನ್ನು ಗುರುತಿಸಿ ಅವ್ರ ಜೊತೆಗೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡು ಅವರಿಂದ ಸಾಕಷ್ಟು ಕಾಲೇಜಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನು ಪಡೆದದ್ದಷ್ಟೇ ಅಲ್ಲ, ಕೊಟ್ಟವರು ಗಮನಿಸಬೇಕು ಪ್ರತ್ಯಕ್ಷ ಸಾಕ್ಷಿಯಾಗಿ. ಆ ನಿಟ್ಟಿನಲ್ಲಿ ಅಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕಾಲೇಜಿನಲ್ಲಿ ಕೈಗೊಂಡರು. ಅವರು ತಂದಂತಹ ಪರಿಕರಗಳು, ಪೀಠೋಪಕರಣಗಳು, ಪಾಠೋಪಕರಣಗಳು ಇವನ್ನೆಲ್ಲ ಮುಂದಿನ ಸರಿಗೆ ಬಂದಂತಹ ಹಾಗೆ ದಾನ ಕೊಟ್ಟಂಥ ವ್ಯಕ್ತಿಗಳು ಬಂದು ನೋಡಿ, ಪರವಾಗಿಲ್ಲ, ನಾವು ಕೊಟ್ಟಿದ್ದಕ್ಕೂ ಇದೇನೋ ಒಂದು ಸಾರ್ಥಕತೆ ಇದೆ, ಹಾಗಾಗಿ ಮುಂದಕ್ಕೆ ಇನ್ನೂ ಕೊಡಬಹುದು ಅನ್ನತಕ್ಕಂಥ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಕೊಡುವವರ ಸಂಖ್ಯೆ ಕಾಲೇಜಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಹಾಗೆ ಕೊಟ್ಟವರ ಒಂದು ಸಂಪನ್ಮೂಲವನ್ನು ಬಳಸ್ಕೊಂಡು ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಉಚಿತ ನೋಟ್ ಪುಸ್ತಕ, ಪಠ್ಯಪುಸ್ತಕ, ಕಾಲೇಜು ಬ್ಯಾಗು ಮತ್ತಿತರೆ ಅವರಿಗೆ ಯಾವ ಥರದ ಸವಲತ್ತುಗಳನ್ನ ಕೊಡ್ಬೋದು ಎಲ್ಲವನ್ನೂ ಕೂಡ ಕೊಟ್ವಿ. ಆದರೆ ವಿದ್ಯಾರ್ಥಿಗಳಿಗೆ ಅವರು ಹೇಳ್ತಿದ್ದು ನಾನು ಗಮನಿಸಿದ್ದೀನಿ, ನಿಮಗೆ ಓದಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಅನುಕೂಲಗಳನ್ನು ನಾವು ಮಾಡಿಕೊಡ್ತೀವಿ, ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ಪ್ರಾಮಾಣಿಕವಾಗಿ ಓದಬೇಕು ಅನ್ನತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಭಾಷೆಯಲ್ಲಿ ಹೇಳ್ತಾಯಿದ್ರು. ವಿದ್ಯಾರ್ಥಿಗಳು ಅಷ್ಟೇ, ನಾವುಗಳು ಕೂಡ ಅಷ್ಟೇ ಆ ಪ್ರೀತಿಯ ಭಾಷೆಗೆ ತಲೆಬಾಗಿ ಒಟ್ಟಾರೆಯಾಗಿ ಕಾಲೇಜಿನ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾ ಬರ್ತಿದ್ವಿ. ವಿದ್ಯಾರ್ಥಿಗಳು ಕೂಡ ಪ್ರತಿ ವರ್ಷವೂ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಹೋಗ್ತಿದ್ರು. ನಾವು ಕೂಡ 100% ಆ ಒಂದು ಕಾರ್ಯೋನ್ಮುಖತೆಯಲ್ಲಿ ಕೈಗೊಂಡು ಕಾರ್ಯೋನ್ಮುಖತೆಯಿಂದಾಗಿ ಕಾಲೇಜಿನ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಬರ್ತಿದ್ವಿ. ಸರ್ ಅವರು ನಿವೃತ್ತರಾಗ್ತಿರ್ತಕ್ಕಂಥದ್ದು ಒಂದು ಕಡೆಗೆ ಬೇಸರದ ಸಂಗತಿ, ಆದರೆ ಇನ್ನೊಂದು ಕಡೆಗೆ ಸರ್ವೀಸನ್ನು ಮುಗಿಸಿ ಇನ್ನೊಂದು ಹಂತದ ಕಡೆಗೆ ಅವರು ದಾಪುಗಾಲು ನೀಡ್ತಾ ಇದ್ದಾರೆ.
ಎರಡನೇ ಇನ್ನಿಂಗ್ಸ್ ಆರಂಭ ಆಗ್ತಾಯಿದೆ. ಎರಡನೇ ಇನ್ನಿಂಗ್ಸ್ನ ಬಗ್ಗೆ ನಾವು ಅತ್ಯಂತ ಹೆಚ್ಚು ಕುತೂಹಲಿಯಾಗಿದ್ದೇನೆ. ಕಾರಣ ಇಷ್ಟೇ, ಸರ್ ಸುಮ್ಮನೆ ಕೂರುವಂಥವರಲ್ಲ. ಯಾವುದಾದರೂ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸ್ಕೊಂಡು ಬರುವಂಥವರು. ಸೊ ಹಾಗಾಗಿ ಅವರು ತಮ್ಮ ಎರಡನೇ ಇನ್ನಿಂಗ್ಸ್ನಲ್ಲಿ ನಿವೃತ್ತಿ ಆದ ಬಳಿಕ ಏನೆಲ್ಲ ಮಾಡಬಹುದು ಅನ್ನತಕ್ಕಂಥ ಸಹಜ ನಿರೀಕ್ಷೆ ನಿಮ್ಮ ಮತ್ತು ನಿಮ್ಮೆಲ್ಲರಲ್ಲಿ ಇರುವ ಹಾಗೆ ನನ್ನಲ್ಲೂ ಕೂಡ ಇದೆ. ಹಾಗಾಗಿ ಸರ್, ನೀವು ವಿಶ್ರಮಿಸಬೇಡಿ, ವಿಶ್ರಮಿಸುವಂಥವರು ನೀವಲ್ಲ. ಯಾವುದಾದ್ರೂ ಒಂದು ಕ್ರಿಯಾತ್ಮಕ ಚಟುವಟಿಕೆಯನ್ನು ಕೈಗೊಂಡು ನಮ್ಮೆಲ್ಲರನ್ನೂ ಕೂಡ ಒಳಗೊಳ್ಳಿ. ನಿಮಗೆ ನಿವೃತ್ತಿ ಅನ್ನುವಂಥದ್ದು ಇಲ್ಲ ಸರ್. ನಿಮ್ಮೊಳಗಿರತಕ್ಕಂಥ ಆ ಚಿರಪ್ರಾಂಶುಪಾಲರಿಗೆ ನಮಸ್ಕರಿಸುತ್ತಾ ನಿಮಗೆ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ನನ್ನ ಲಕ್ಷ್ಮೀಪುರ ಕಾಲೇಜಿನ ಪರವಾಗಿ ಕೋರ್ಕೊತೀನಿ ಸರ್. ನಮಸ್ಕಾರ.